ಸ್ಟಾರ್ ಹೋಟೆಲ್ಗಳ ನಂತರ ಈಗ ಇಂದಿರಾ ಕ್ಯಾಂಟೀನ್ ಸರದಿ. ಇಂದಿರಾ ಕ್ಯಾಂಟೀನ್ ಕಿಚನ್ಗಳು ಎಷ್ಟರ ಮಟ್ಟಿಗಿದೆ ಅಂತ ನೋಡೋಕ್ಕೆ ನಮ್ಮ ಅಧಿಕಾರಿಗಳು ಹೋಗಿದ್ದರು. ಆವಾಗ ನೋಡಬೇಕು ನೀವು ಆ ದೃಶ್ಯಾವಳಿಗಳನ್ನು. ಲಿಂಗರಾಜಪುರ ಗೊಟ್ಟಿಗೆರೆ ಕ್ಯಾಂಟೀನ್ ಆ ಕಿಚನ್ಗಳಲ್ಲಿ ಶೋಧ ಮಾಡಿದರು. ಅಲ್ಲಿ ನೋಡಿ ಇಟ್ಕೊಂಡಿರೋ ರೀತಿ ನೋಡಿ, ಪಾಕೆಟ್ಗಳು ಒಡೆದೋಗಿವೆ, ಇಲಿ ಹೆಗ್ಣಗಳು ಕೂಡ ಸಿಕ್ಕಿವೆ. ಹಿಂಗಿದೆ ಸ್ಥಿತಿ. ಬಡವರು ಬಂದು ತಿಂದೋಗೋದಲ್ಲ, ಹೆಂಗಿದು ನಡೆಯುತ್ತೆ ಬಿಡಿ. ಯಾಕಂದರೆ ಶ್ರೀಮಂತರು ತಿನ್ನೋವಂಥ ಸ್ಟಾರ್ ಹೋಟೆಲ್ಗಳಲ್ಲೇ ಹಂಗಾಗಿದೆ ಅಂತಂದರೆ ಇನ್ನು ಈ ಇಂದಿರಾ ಕ್ಯಾಂಟೀನಲ್ಲಿ ಏನದು ದೊಡ್ಡ ಸಂಗತಿನ ಅದು? ಹಿಂಗಿದೆ ನೋಡಿ ಸ್ಥಿತಿ ನಮ್ಮದು. ಇಂದಿರಾ ಕ್ಯಾಂಟೀನ್ಗೆ ಹೋದರೂ ಸರಿಯಾದಂಥ ಆಹಾರ ಸಿಗಲ್ಲ, ನೀವು ಸ್ಟಾರ್ ಹೋಟ್ಲಿಗೆ ಹೋದರೂ ಸಿಗಲ್ಲ. ಕೆಲವೊಂದು ಕಡೆ ಸೀಸ್ ಮಾಡಲಾಗಿದೆ, ಗೋದಾಮುಗಳನ್ನೇ ಕೂಡ ಸೀಸ್ ಮಾಡಿದ್ದಾರೆ. ಆಹಾರ ಇಲಾಖೆ ಇದಕ್ಕೆ ಸಂಬಂಧಪಟ್ಟಂಗೆ GBAಗೆ ಪತ್ರ ಬರೆದಿದೆ. ಗುತ್ತಿಗೆದಾರರ ವಿರುದ್ಧ ಕೂಡ ಕ್ರಮಕ್ಕೆ ಒತ್ತಾಯ ಕೇಳಿ ಬಂದಿದೆ ನಿಜ. ಆದರೆ ಒಂದು ಸಂಗತಿನ ಹೇಳಬೇಕು, ಸರ್ಕಾರ ಎಷ್ಟು ಗುತ್ತಿಗೆದಾರರ ಹಣವನ್ನು ಬ್ಯಾಲೆನ್ಸ್ ಇಟ್ಕೊಂಡಿದೆ ಅದು ಕೂಡ ಬೇಕಲ್ಲ. ಕಾಳು ರಾಗಿ ಹಿಟ್ಟು ಈ ಸ್ಯಾಂಪಲ್ಸನ್ನು ಪಡೆಯಲಾಗಿದೆ, ನೋಡಬೇಕು ಏನಾಗುತ್ತೆ ಅಂತ. ಹೆಗಣ ಇಲಿ ಅವೆಲ್ಲವೂ ಕೂಡ ಸಿಕ್ಕಿವೆ ನೋಡಿ ಹೆಂಗಿದೆ. ಗೊಟ್ಟಿಗೆರೆಯಲ್ಲಿರುವಂಥ ಕ್ಯಾಂಟೀನ್ ಅಡುಗೆ ಮನೆ, ಅಲ್ಲಿ ಇಲಿ ಹೆಗ್ಣ ಅವೆಲ್ಲವೂ ಕೂಡ ಸಿಕ್ಕಿವೆ. ಹಿಂಗಿದೆ ಸ್ಥಿತಿ. ಎಲ್ಲಿಗೆ ಬಂದಿದೆ ನಮ್ಮ ಸ್ಥಿತಿಗತಿಗಳು ಯೋಚನೆ ಮಾಡಿ. ಹೋಟ್ಲ್ ಮಾಡೋದು ಸತತವಾಗಿ 3 ದಿನ ನಾವು 5 ಸ್ಟಾರ್ 3 ಸ್ಟಾರ್ ಹೋಟ್ಲ್ ಮಾಡಿದ್ಮೇಲೆ, ರೈಡ್ಸ್ ಮಾಡಿದ್ಮೇಲೆ ಮಾನ್ಯ ಸಚಿವರು ಬೆಳಗ್ಗೆ ದೂರವಾಣಿ ಕರೆ ಮಾಡಿ ಇವತ್ತು ಇಂದಿರಾ ಕ್ಯಾಂಟೀನ್ ಸೆಂಟ್ರಲೈಸ್ಡ್ ಕಿಚನ್ನ ಒಂಚೂರು ಕ್ಲೀನಿನೆಸ್ಸು ಇವೆಲ್ಲ ನೋಡಿ ಅಂತ ನಿರ್ದೇಶನ ಕೊಟ್ಟರು. ಸುಮಾರು ಒಂದು 9:30 ನಾವು ಇಮಿಡಿಯೇಟಾಗಿ ಕಾರ್ಯಪ್ರವೃತ್ತರಾಗಿ ಒಂದು ಟೀಮ್ ನಾನು ಇಂದಿರಾ ಕ್ಯಾಂಟೀನ್ಗೆ ಕಳಿಸ್ಕೊಟ್ಟೆ. ಇಂದಿರಾ ಕ್ಯಾಂಟೀನ್ ಸೆಂಟ್ರಲೈಸ್ಡ್ ಕಿಚನ್ ಒಂದು ಲಿಂಗರಾಜಪುರದಲ್ಲಿದೆ, ಇನ್ನೊಂದು ಗೊಟ್ಟಿಗೆರೆ ಕ್ರಾಸಲ್ಲಿ BBMP ದಕ್ಷಿಣಲ್ಲಿ ಇದೆ. ಸೊ ಇಲ್ಲಿ ಹೋದಾಗ ನಾವು ಗೊಟ್ಟಿಗೆರೆಯಲ್ಲಿ ಭಾಳ ನ್ಯೂನತೆಗಳನ್ನ ಕಂಡಿದ್ದೀವಿ. ಇಲಿಗಳು ಓಡಾಡ್ತಿದ್ವು ಅಂತ, ಮತ್ತು ಕ್ಲೀನಿನೆಸ್ ಇರಲಿಲ್ಲ, ಪಿಕ್ಕೆ ಗಿಕ್ಕೆ ಎಲ್ಲ ಇರುತ್ತಲ್ಲ, ಸಾಮಗ್ರಿಗಳಿಟ್ಟಿರೋದು ಸರಿಯಾಗಿ ಇಲ್ಲ, ಮತ್ತು ಹೆಗ್ಣಗಳೆಲ್ಲ ಓಡಾಡ್ತಿದ್ದು ನೋಡಿದ್ವಿ. ಇಮಿಡಿಯೇಟಾಗಿ ನಾವು ಅದನ್ನು ಸೀಲ್ ಮಾಡೋದಕ್ಕೆ ಹೇಳಿದ್ದೀವಿ. ಸೊ ಶುಕ್ರವಾರ ಅವ್ರಿಗೆ ಎನ್ಕ್ವೈರಿ ಕರಿತೀವಿ, ಅವರು ಏನು ರಿಪ್ಲೈ ಕೊಡ್ತಾರೆ ಅದ್ರ ಮೇಲೆ ಅಷ್ಟರೊಳಗೆ ಅವರೆಲ್ಲ ಸ್ವಚ್ಛತೆ ಮಾಡ್ಕೊಂಡು ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಲಿಂಗರಾಜಪುರ ಇಟ್ ಈಸ್ ಓಕೆ, ಬಟ್ ಅಲ್ಲಿ ಕ್ಲೀನಿನೆಸ್ ಎಲ್ಲ ಒಂಚೂರು ನೋಡ್ಕೋಬೇಕಾಗತ್ತೆ. ಗೊಟ್ಟಿಕೆರೆ ಸ್ಟಾಪ್. ಸತತವಾಗಿ 3 ದಿನ. ಬನ್ನಿ, ನಮ್ಮ ಪ್ರತಿನಿಧಿ ವಿನಯ್ ನಿಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ಅವ್ರ ಜೊತೆ ನಾನು ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ನೋಡಿ ಸ್ಥಿತಿಗತಿಗಳು ನೋಡಿ ಹೆಂಗಿದೆ ಅಂತ ನೋಡಿ. ಇದು ನೋಡಿ ಗೋದಾಮು ನೋಡಿ, ಏನು ಎಲ್ಲೆಲ್ಲಿ ಬೇಕಾ ಅಲ್ಲಲ್ಲಿ ಇಲಿಗಳು ಬಗದಾಕ್ಬಿಟ್ಟಿವೆ. ಹಂಗನೇ ಇಲಿ ಹೆಗ್ಣ ಹೇಳೋರಿಲ್ಲ ಕೇಳೋರಿಲ್ಲ. ಯಾವ ಕಾಲದ ಹಿಟ್ಟು, ಯಾವ ಕಾಲದ ಪಡಿತರವೋ ದೇವ್ರಿಗೇ ಗೊತ್ತು. ಹಿಂಗಿದೆ ಸ್ಥಿತಿ. ಒಟ್ಟು ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅಷ್ಟು ಮಾತ್ರ ಹೇಳ್ಬೋದು. ಬಹಳ ದಿನಗಳ ನಂತರ ಅಧಿಕಾರಿಗಳು ಈ ರೀತಿ ರೇಡ್ ಮಾಡೋಕ್ಕೆ ನಿಂತಿರೋದು ಇದೆಯಲ್ಲ, ನಿಜಕ್ಕೂ ಒಳ್ಳೆ ಕೆಲಸ ಅದು.